ಮತ್ತಷ್ಟೆಲ್ಲ ಮೀಟಿಂಗಿಗೆ ಹೋದ್ರೆ ಏನು ಚರ್ಚೆ ಮಾಡಿ? ಈ ವಿಚಾರದಲ್ಲಿ ನನಗೆ ನೋಡಿ, ಈಗ ನನಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ಪದಯಾತ್ರೆ ತೆಗಿಬೇಕು ಅಂತ ಹೇಳಿದ್ರು, ನನಗೆ ಕರೆದ್ರು. ನಾನು ಮೈಸೂರು ಬೆಂಗಳೂರು ಟು ಮೈಸೂರು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದ ಸಭೆಗೂ ನಾನು ಹೋಗಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಮೇಲೆ ಹೋಗಿ ಕೇಳಿದಾಗ ಯಾವ ರೀತಿ ಮಾಡ್ದು ಅನ್ನೋದನ್ನು ನಾನು ಅವ್ರಿಗೆ ಹೇಳಿ ಬಂದೆ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವಫ್ಗೆ ಸಂಬಂಧಪಟ್ಟಾಗೆ ತೊಗೊಳ್ಳೋಣ. ಓಕೆ, ನಾನು ವಫ್ದು ಯಾಕೆ ನಾನು ಹೇಳ್ತಾ ಇದ್ದೀನಿ, ವಫ್ ಇದು ಗಾಳಿ ಗುಂಡು ಹಾಕುವಂಥದ್ದಲ್ಲ, ಸಬ್ಜೆಕ್ಟ್ ಅಲ್ಲ ಇದು. ವಫ್ ಬಗ್ಗೆ ಭಾಳ ಜನ ತಪ್ಪು ತಿಳ್ಕೊಂಡಿರೋದು ಏನಂತಂದರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಜ್ಞಾನ ಇಲ್ದೆಲ್ಲ ನಾನು ನಡೀತಿದೆ. ಇದೇನು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ಘೋಷಣೆ ಕೂತ್ಕೊಂಡು ಬೇಕೇ ಬೇಕು, ನ್ಯಾಯ ಬೇಕು, ವಿ ವಾಂಟ್ ಜಸ್ಟಿಸ್, ಈ ಥರ ಬೊಬ್ಬೆ ಹೊಡೆಯುವಂಥ ಸಬ್ಜೆಕ್ಟ್ ಅಲ್ಲ ಇದು. ನಾವು ಇನ್ ಡೆಪ್ತಿಗೆ ಹೋಗಬೇಕು. ನೋಡಿ, ಕುಮಾರ್ ಬಂಗಾರಪ್ಪನವರು ಅವರು ಹಿಂದೆ ಆ ಕಮಿಟಿ ಚೇರ್ಮನ್ ಆಗಿದ್ದರು. ಹಿ ಹ್ಯಾಸ್ ಗಾಟ್ ಇನ್ ಡೆಪ್ ನಾಲೆಜ್ ಅದ್ರ ಬಗ್ಗೆ. ನಾವು JPC ಎದುರುಗಡೆ ಹೋದಾಗ್ಲೂ ಕೂಡ JPCನಲ್ಲಿ ನಮಗೆ ಅಂಡರ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಅವ್ರ ಜೊತೆ ಹೋಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಕೂರಿಸಿದಾಗ ನಾವು ಅದನ್ನು ಕುಮಾರ್ ಬಂಗಾರಪ್ಪನವರು ನಾನು ಎಲ್ಲ ಹೇಳಿದ್ದ ನಂತರ, ಸರ್ ನಮಗೆ ಇದ್ರ ಬಗ್ಗೆ ಏನು ಮಾಡೋದು ಅಂತ ನಮಗೆ ಅರಿವಿರಲಿಲ್ಲ, ನೀವು ಕರೆಕ್ಟಾಗಿ ಐಡಿಯಾ ಕೊಟ್ಟರು ಇದನ್ನು ಅಂತ ಹೇಳಿದರು. ನಾನು ಹೇಳ್ತೀನಿ ವಫ್ ವಿಚಾರ ಇದು ಯತ್ನಾಳ್ರದ್ದು ಬಂಡಾಯ ಟೀಮ್ ಅಲ್ಲ ಇದು. ಓಕೆ, ಯಾಕೆ ಅಂತ ಹೇಳ್ತೀನಿ ನಿಮಗೆ. ಯತ್ನಾಳ್ರು ಇದನ್ನು ಫಸ್ಟು ಎಲ್ಲಿ ನಡೆದಿದ್ದು? ವಿಜಾಪುರದಲ್ಲಿ ನಡೆದಿದ್ದು. ಹೌದು, ವಿಜಾಪುರದಲ್ಲಿ ನಡೆದಾದ್ಮೇಲೆ ವಿಜಾಪುರದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂದರೆ ನಮ್ಮ ಸ್ಟ್ರಾಂಗೆಸ್ಟ್ ಲೀಡ್ರ್ ಯಾರು? ಯತ್ನಾಳ್ರ ಹೆಸರೇ ಬಂದಿರಲಿಲ್ಲ. ಆ ಕಮಿಟಿ ಹಾಕಿದ್ರೊಳಗಡೆ ಅದರೊಳಗಡೆ ಯಾರ್ದೋ ಹೆಸರಿತ್ತು. ಆಮೇಲೆ ರೆಕ್ಟಿಫೈ ಮಾಡಿಕೊಂಡ್ರು. ನಾನು ಅದು ಕೇಳಿದೆ, ಮನುಷ್ಯನಿಗೆ ಸ್ವಾಭಿಮಾನ ದೊಡ್ಡದಾಗಿರುತ್ತೆ, ಸ್ವಾಭಿಮಾನಕ್ಕೆಲ್ಲರೂ ಒಂಚೂರು ಹರ್ಟ್ ಮಾಡ್ತು ಅಂದರೆ ಎದುರು ನಿಂತ್ಕೋತಾನವ. ಹಾಗೆ ಅಲ್ಲಿ ಯತ್ನಾಳ್ರು ಏನು ಮಾಡಿದ್ರು, ನಮ್ಮ ರೈತರನ್ನ ಕಾಪಾಡಬೇಕು ಅದು ಇದು ಅಂತೇಳಿ ಅವರು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು. ಅಹೋರಾತ್ರಿ ಧರಣಿ ಪ್ರಾರಂಭ ಆಯಿತು. ಶೋಭಾ ಕರಂದ್ಲಾಜೆಯವರು ಬಂದರು, ಪ್ರಹ್ಲಾದ್ ಜೋಶಿಯವರು ಬಂದರು, JPC ಚೇರ್ಮನ್ ಬಂದರು, ಸೋಮಣ್ಣವರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಈ ರೀತಿ ಹೋರಾಟ ಶುರುವಾಯಿತು. ಅಲ್ಲಿಂದ ಪ್ರಾರಂಭ ಆಯಿತು.